ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಟಿಸ್ಬೇಡ. ನಿನ್ನ ತಾಯಿ ಸ್ಥಾನದಲ್ಲಿಟ್ಟು ಪೂಜಿಸ್ತಿದ್ದೆ. ನಿನ್ನ ಋಣನ ಹೇಗೆ ತೀರಿಸೋದು ಅಂತ ಒದ್ದಾಡ್ತಿದ್ದೆ. ಆದ್ರೆ ನೀನು ನನ್ನ ಭಾವನೆಗಳನ್ನೆಲ್ಲ ಸಾಯಿಸ್ಬಿಟ್ಟೆ. ನೀನು ಮಾಡಿರೋ ತಪ್ಪನ್ನ ಈಗ ಹೇಳ್ತೀಯಾ ಆಗ ಹೇಳ್ತೀಯಾ ಅಂತ ಕಾಯ್ತಾ ಇದ್ದೆ. ಇಲ್ಲ, ಆದ್ರೆ ನಿನ್ನ ಬಾಯಲ್ಲಿ ಯಾವತ್ತೂ ಸತ್ಯ ಬರಲ್ಲ. ನಿನ್ನ ಋಣದಲ್ಲಿ ಬಿದ್ದಿರೋ ನನಗೆ ಕೊನೆ ಸರಿ ಕೆಲವು ಕ್ಷಣಗಳನ್ನ ಕಳಿಬೇಕು ಅಂತ ಆಸೆ ಆಯಿತು. ಅದಕ್ಕೆ ಇಷ್ಟೊತ್ತು ಸುಮ್ಮನೆ ಇದ್ದೆ. ಆದರೆ ಇನ್ನಾಗಲ್ಲ. ನಿನ್ನ ಮಗನ ಹಾಗೆ ಸಾಕ್ದವರು ಶಾರದಮ್ಮ. ಅವ್ರಿಗೆ ಮೋಸ ಮಾಡಕ್ಕೆ ಹೇಗೆ ಮನಸ್ಸು ಬಂತು ನಿನಗೆ? ಹೇಳು ಜೆಂಡೆ, ನಿನ್ನನ್ನೇ ಕೇಳ್ತಿರೋದು. ಇಷ್ಟು ವರ್ಷ ನನ್ನ ಜೊತೆಲೇ ಇದ್ದು ಇನ್ನೂ ಏನೇನು ಮೋಸ ಮಾಡಬೇಕು ಅಂತ ಹೊಂಚಾಗ್ತಿದ್ದೆ. ಹೇಳು ಹೇಳು. ಹೋಗೋ, ಹೊರಟೋಗು. ಎಲ್ಲಾದ್ರೂ ದೂರ ಹೋಗಿ ಬದುಕೋ. ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳಕ್ಕೂ ಮನ್ಸಾಗ್ತಿಲ್ಲ ಕಣೋ. ನನ್ನ ಹೊಟ್ಟೆ ತುಂಬಿಸೋಕೆ ಒದ್ದಾಡ್ತಿದ್ದೆ ಕಣೋ ನೀನು. ಬಂದ್ಬಿಡ್ತಾನೆ. ನನಗೆ ತುತ್ತು ಕೊಟ್ಟು ಬೆಳೆಸಿದ್ದು ಜೀವ ಇದು. ಹೋಗ, ಹೊರಟೋಗು. ಎಲ್ಲಾದ್ರೂ ದೂರ ಹೋಗಿ ಬದುಕೋ. ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಬೇಡ. ಇನ್ನೊಂದ್ಸಲ ನನ್ನ ಕಣ್ಣಿಗೆ ಬಿದ್ರು ನಾನಿರಲ್ಲ. ಐ ಹೇಟ್ ಯು ಜೆಂಡೆ, ಐ ಹೇಟ್ ಯು. ಅರ್ಯ ಅರ್ಯ ಅರ್ಯ, ಊಟ ಮಾಡ್ಕೊಂಡು ತಡಿಬೇಡ. ಅನು, ನೀನು ಯಾಕೆ ನನ್ನ ಜೊತೆಲಿಲ್ಲ? ಇವತ್ತು ನನ್ನ ಸ್ನೇಹಕ್ಕೆ ನಾನು ಕೊನೆ ಚುಕ್ಕೆ ಇಡಬೇಕಾಯ್ತು. ಇದನ್ನ ಹೇಳ್ಕೊಳಕ್ಕೂ ನೀನು ನನ್ನ ಜೊತೆಲಿಲ್ಲ. ಈ ಆರ್ಯ ನನ್ನ ವಿಷಯದಲ್ಲಿ ಇಷ್ಟೊಂದು ರೂಢ್ ಆಗಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಸೇರಿ ಅವನು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರಾ ಅಂತ. ಮಾಡಲಿ ಪರವಾಗಿಲ್ಲ. ನಿಯತ್ತಿರೋನಿಗೆ ಕೋಪ ಜಾಸ್ತಿ ತಾನೆ. ಬರಲಿ. ಏ ಆರ್ಯ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಹತ್ರನೇ ಬರ್ತೀಯಾ? ಚಂಡಿ, ಅವನನ್ನು ಹುಡ್ಕೊಡೋ ಅಂತ ಒಂದು ಗೋಗರಿತ್ಯ. ಬಾರೋ, ಬೇಗ ಬಾ. ನೀನು ಅನುನ ಊರೆಲ್ಲ ಹುಡುಕಿದ್ರೂ ಸಿಗಲ್ಲ. ಅವಳು ಆರೋಗ್ಯ ಕೇಂದ್ರದಲ್ಲಿ ಇದ್ದಾಳೆ ಅಂತ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗೋದು ಇಲ್ಲ. ನಾನೊಬ್ರು ಜೊತೆಲಿದ್ದಿದ್ದಕ್ಕೆ ನನಗ ಅವ್ರ ಮೇಲೆ ಪ್ರೀತಿ ಆಗಿದೆ ಸರ್. ನಿಮಗ್ ಗೊತ್ತು ಅವ್ರು ಯಾರು ಅಂತ? ನಿಮಗ್ ಗೊತ್ತು ತಾನೇ? ಅದು ನೀವೇ ಸರ್. I love you. ಜೆಂಡೆ, ಅನು, ನಿಮ್ಮಿಬ್ಬರನ್ನು ನನ್ನ ಬದುಕಿನ ಭಾಗ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾಕೆ ನೀವಿಬ್ರು ಹೀಗೆ ಮಾಡ್ಬಿಟ್ರಿ? ಯಾಕೆ ಹೀಗೆ ಮಾಡಿದ್ರಿ? ಜೆಂಡೆ, ನೀನು ಮಾಡಿರೋದು ಮೋಸ ಅಲ್ಲ. ನೀನು ನಿನ್ನ ಪ್ರಾಣ ಸ್ನೇಹಿತನಿಗೆ ಮಾಡಿರೋ ನಂಬಿಕೆ ದ್ರೋಹ. ನನ್ನ ಪ್ರತಿ ವಿಷಯದಲ್ಲೂ ನೀನು ಬೆನ್ನೆಲುಬಾಗಿರ್ತಿದ್ದೆ. ಇನ್ನು ನಾನು ಯಾರನ್ನ ನಂಬಲಿ?
ಅನು ಅನು ಎಲ್ಲಿಗೆ ಹೋದೆ? ನನ್ನ ಬಗ್ಗೆ ಒಬ್ರಿಗೂ ಅಯ್ಯೋ ಅನ್ಸಲ್ವಾ? ಅಥವಾ ನಾನು ನಿಮ್ಮ ಮೇಲಿಟ್ಟಿರೋ ನಂಬಿಕೆನೇ ಸುಳ್ಳ? ಅನು ಅನು ನಾನು ಈಗಲೇ ನಿನ್ನ ನೋಡಬೇಕು. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು. ನಾನು ನಿನ್ನ ಎಲ್ಲಿ ಅಂತ ಹುಡುಕ್ಲಿ ಅನು? ಎಲ್ಲಿ ಅಂತ ಹುಡುಕ್ಲಿ? ಮೊದಲಾಗಿದ್ರೆ ಜೆಂಡೆ ಜೆಂಡೆ ನಿನ್ನ ನನ್ನ ಅನುನ ಹುಡುಕೊಡು ಅಂತ ಹೇಳ್ಬೋದಾಗಿತ್ತು. ಈಗ ಯಾರನ್ನ ಕೇಳಲಿ? ಯಾರನ್ನ ಕೇಳಲಿ? ನನ್ನ ಅನುನ ನಾನೇ ಹುಡುಕ್ತೀನಿ. ನೀನಿಲ್ಲದೆ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ಅರ್ಥ ಮಾಡಿಸ್ತೀನಿ. ಅನು ಅನು ವೇರ್ ಆರ್ ಯು? ಬರ್ತೀನಿ. ಐ ಆಮ್ ಕಮಿಂಗ್ ಅನು. ನಾನು ನಿನ್ನ ಹುಡುಕ್ತೀನಿ. ಒಂದ್ಸಲ ನನ್ನನ್ನ ನಿಮ್ಮ ಆರ್ಯ ಅಂತ ಒಪ್ಕೊಳ್ಳಿ. ನಿಮಗೆ ನಾನೇ ಆರ್ಯ ಅಂತ ಗೊತ್ತಿದೆಯಲ್ಲ? ಅನು ಮೇಡಮ್, ನಿದ್ದೆ ಬಂದಿಲ್ವಾ? ಹೊಸ ಜಾಗ ಅಂತ ನಿದ್ದೆ ಬರ್ತಿಲ್ವಾ? ನಿಮಗೆ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ತಾನೆ? ಮಲ್ಕೊಳ್ಳಿ. ಹಾಂ, ಮಲ್ಕೋತೀನಿ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರಾ? ತಗೊಂಡೆ, ಥ್ಯಾಂಕ್ ಯು. ಇನ್ನೇನಾದರೂ ಬೇಕಂದ್ರೆ ಹೇಳಿ, ನಾನು ಇಲ್ಲೇ ಇರ್ತೀನಿ. ಗುಡ್ ನೈಟ್ ಮ್ಯಾಮ್. ನನ್ನ ಕ್ಷಮಿಸು ಕಂದ. ನೀನು ಹುಟ್ಟೋಕ್ಕೂ ಮೊದಲೇ ನಿನ್ನಪ್ಪನ ನಿನ್ನಿಂದ ದೂರ ಮಾಡ್ತಿದ್ದೀನಿ. ಬಹುಶಃ ನನ್ನಂತ ನತದೃಷ್ಟೆ ತಾಯಿ ಭೂಮಿ ಮೇಲೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಐ ಆಮ್ ಸಾರಿ. ಏನ್ ಗೊತ್ತಾ, ನಿನ್ನಪ್ಪನ ಬಿಟ್ಟಿರೋದಕ್ಕೆ ನನಗೂ ತುಂಬಾ ಕಷ್ಟ ಆಗ್ತಿದೆ. ಆದ್ರೆ ನಾನು ಇರಲೇಬೇಕು. ಅಪ್ಪ ನಿದ್ದೆ ಮಾಡ್ತಿರ್ಬೇಕಾದ್ರೆ ಹೇಳ್ದೆ ಬಂದ್ಬಿಟ್ಟೆ. ಹೇಗ್ ಮಗು ತರ ಮಲಗಿದ್ರು ಗೊತ್ತಾ? ಇರು, ನಿನಗೂ ತೋರಿಸ್ತೀನಿ. ಅರೆ, ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಆರ್ಯ ಸರ್, ನಿಮಗೆ ಹೇಳ್ದೆ ಬಂದ್ಬಿಟ್ಟೆ. ನಿಮಗೀಗ ಬೇಜಾರಾಗ್ಬೋದು, ಆದ್ರೆ ಆರಾಧನವರು ನಿಮ್ ಜೊತೆಗಿರ್ತಾರೆ. ಅಯ್ಯೋ, ಮನೆಯಿಂದ ಎಲ್ರು ನನಗೆ ಫೋನ್ ಮಾಡಿದ್ದಾರೆ. ಎಷ್ಟು ಆತಂಕ ಪಟ್ಕೊಂಡಿದಾರೋ ಏನೋ. ಆದ್ರೆ ನಾನೀಗ ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಎಲ್ರನ್ನೂ ಬಿಟ್ಟು ದೂರ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಎಷ್ಟು ದೂರ ಅಂತ ಹೋಗೋದಕ್ಕೆ ಸಾಧ್ಯ? ಅನು ಆರೋಗ್ಯ ಕೇಂದ್ರದಲ್ಲಿ ಇದ್ದಾಳೆ ಅಂತಂದ್ರೆ ಯಾಕಿರ್ಬೋದು? ಆ ಸುಧಾ ಗಾಬರಿಯಾಗಿ ಹಾಗೆಲ್ಲ ಮಾತಾಡಿದಾಳಷ್ಟೆ. ನಾನು ಅಲ್ಲಿಗೆ ಚೆಕ್ ಮಾಡೋಕ್ಕಂತೂ ಹೋಗಿರಲ್ಲ, ಆದ್ರೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ.
ಅನು ಕಾಣಿಸ್ತಿಲ್ಲ ಅನ್ನೋ ಸುದ್ದಿ ಗೊತ್ತಾದರೆ ಆರ್ಯ ಹೇಗಿದ್ರು ಹುಡುಕೆ ಹೊಡ್ತಾನೆ. ಆ ಕೆಲಸ ನಾನೇ ಮಾಡಿದ್ರೆ ಆರ್ಯನಿಗೆ ಮತ್ತೆ ನನ್ನ ಮೇಲೆ ನಂಬಿಕೆ ಹುಟ್ಟುತ್ತೆ. ಎಸ್, ಅನುನ ಆರ್ಯನ ಹತ್ರ ನಾನು ಕರ್ಕೊಂಡು ಹೋಗಲೇಬೇಕು. ಹಲೋ ಚೇಂಟಿ ಸರ್. ಸುಧಾ, ನೀವು ಆಗಲೇ ಕಾಲ್ ಮಾಡಿದಾಗ ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೆ. ನೀವು ಹೇಳಿದ್ದು ಅನು ಮೇಡಮ್ ಅಲ್ಲೇ ಇದ್ದಾರೆ, ಅವ್ರು ಬಂದಿರೋದು ಮನೆಯವ್ರಿಗೆ ಗೊತ್ತಿಲ್ಲ ಅಂತ ತಾನೇ? ಅಲ್ಲ ಅಲ್ಲ, ನಾನೇನಾದರೂ ತಪ್ಪಾಗಿ ಕೇಳಿಸ್ಕೊಂಡ? ಹಾಂ ಸರ್, ಬಂದಿದ್ದಾರೆ, ಇಲ್ಲೇ ಉಳ್ಕೊಂಡಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ನೀವು ಅನು ಮೇಡಮ್ನ ಕೇಳಿಲ್ವಾ? ಹೇಳಿದೆ ಸರ್, ಆದರೆ ಅವ್ರು ಈಗೇನು ಹೇಳೋ ಪರಿಸ್ಥಿತಿಲಿಲ್ಲ. ನಾನು ಇಲ್ಲಿರೋದು ಯಾರಿಗೂ ಹೇಳಬೇಡಿ ಅಂತಲೂ ಹೇಳಿದ್ರು ಸರ್. ಆದರೆ ಈಗ ನೀವು ಮಾತಾಡ್ತಿರೋ ಟೋನ್ ಕೇಳಿದ್ರೆ ನಿಮಗೂ ಹೇಳಬಾರ್ದಿತ್ತು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಸರ್, ನನ್ನ ಮಾತ್ರ ಯಾವ ತೊಂದರೆಯಲ್ಲೂ ಸಿಗಾಕ್ಸ್ಬೇಡಿ ಸರ್, ಪ್ಲೀಸ್. ಅಯ್ಯೋ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ ಸುಧಾ ಮೇಡಮ್? ನಿಮ್ಮ ಜೊತೆ ನಾನಿಲ್ವಾ? ಈಗ ಅನು ಮೇಡಮ್ ಅಲ್ಲೇ ಇದ್ದಾರಾ? ಹ್ಞೂ ಸರ್, ಮಲಗಿರಬೇಕು. ಮಲಗಿರಲಿ, ನಾನು ಬರೋವರೆಗೂ ಹಾಗೆ ಮಲಗಿರೋ ಹಾಗೆ ನೋಡ್ಕೊಳ್ಳಿ. ಯಾಕೆ ಸರ್? ಹೇಳ್ದಷ್ಟು ಮಾಡಿ. ಯಾಕೆ ಅಷ್ಟೊಂದು ಪ್ರಶ್ನೆ ಕೇಳ್ತೀರಾ? ನಾನು ಬರೋವರೆಗೂ ಎಲ್ಗೂ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಷ್ಟೇ. ಹಲೋ, ನನ್ನ ಹಣೆ ಬರ ನೋಡ್ಕೋತೀನಿ. ಆರ್ಯ ಆಗಿರೋ ಪರಿಸ್ಥಿತಿನಲ್ಲಿ ಅನುನ ಆರ್ಯನ ಮುಂದೆ ಕರ್ಕೊಂಡು ಬಂದ್ರೆ ನಾನು ಮತ್ತೆ ಆರ್ಯನಿಗೆ ಹತ್ರ ಆಗ್ತೀನಿ. ಜೇಂಟೆ ಸರ್ ಹೇಳಿದ್ ಕೇಳಿದ್ರೆ ಅನು ಮೇಡಮ್ನ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅನಿಸ್ತಿದೆ. ಆರ್ಯ, ಏನಪ್ಪ? ಆರ್ಯ, ಏನಾಯ್ತು? ಎಂತ ಬದುಕಮ್ಮ ನಂದು. ಅನುನ ಹೇಗೆ ಹುಡುಕ್ಲಿ? ಫೋನ್ ನಂಬರ್ ಇಟ್ಕೊಂಡು ಅನು ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಯೋದು ದೊಡ್ಡ ವಿಷಯ ಅಲ್ಲ ಅಂತ ಹರ್ಷ ಹೇಳ್ತಿದ್ದ. ಆದರೆ ಮತ್ತೆ ವಾಪಸ್ ಬರೋ ಮನಸ್ಸು ಅನುಗಿರ್ಬೇಕಲ್ವಾ ಆರ್ಯ? ಬಂದರೂ ಸಹ ಮೊದಲಿನಂತೆ ನಿನ್ನ ಜೊತೆ ಬದುಕೋ ನಿರ್ಧಾರ ಅವಳೇ ಮಾಡಬೇಕಲ್ವಾ? ನಾನು ಹೇಳ್ಬೋದು, ಕೇಳ್ಬೋದು, ಆದರೆ ಬದುಕು ಸಾಗಿಸೋದು ಅವಳೇ ಅಲ್ವಾ? ನನ್ನನ್ನು ಬೇಡ ಅಂತ ಹೇಗಮ್ಮ ಹೇಳ್ಬಿಟ್ಟು ಹೋದ್ಲು? ಇದು ನನಗೆ ತಟ್ಟಿರೋ ಶಾಪ ಅನ್ಸುತ್ತೆ. ಅವಳು ನನ್ನ ಜೊತೆ ಹೇಗೆಲ್ಲ ಇದ್ಲು ಅನ್ನೋದು ನೆನಪಲ್ಲಿ ಉಳಿದೇ ಇರುವಂತ ಶಾಪ. ಅಮ್ಮ, ನಾನು ಮೆಚ್ಚಿದವ್ರು ಯಾರ ಜೊತೆನೂ ನನಗೆ ಬದುಕೋ ಯೋಗ ಇಲ್ಲ ಅನ್ಸುತ್ತೆ. ನಾನು ಯಾರನ್ನು ಮೆಚ್ಕೋತೀನೋ ಅವ್ರು ಸುಖವಾಗೇ ಬಾಳೋಕ್ಕಾಗಲ್ಲ ಅಲ್ವಾ ಅಮ್ಮ? ಇದು ನನಗೆ ತಟ್ಟಿರೋ ಶಾಪ ಅಮ್ಮ, ಶಾಪ. ಇಲ್ಲ ಆರ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ?
ಹೀಗೆಲ್ಲ ಬದುಕು ಮುಗ್ದೇ ಹೋಯ್ತು ಅನ್ನೋ ಥರ ಮಾತಾಡಬೇಡ ಆರ್ಯ. ಹೋಪ್ ಕಳ್ಕೋಬೇಡ. ಹೋಪ್ ಅದಿದ್ರೆ ಅಲ್ವಮ್ಮ ಕಳ್ಕೊಳಕ್ಕೆ. ನಮ್ಮ ಹಣೆ ಬರೋಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ಆರ್ಯ, ಹಣೆ ಬರದ ಮಾತೆಲ್ಲ ನೀನು ಯಾವತ್ತೂ ಆಡ್ದವನೇ ಅಲ್ಲ. ಯಾಕಿಂತ ಮಾತು? ನಮ್ಮ ಹಣೆ ಬರನ ನಾವೇ ಬರ್ಕೊಳ್ಳೋದು ಅಂತಿದ್ದವ್ ನೀನು. ಇರಬಹುದು, ಹಣೆ ಬರಹನ ಬದಲಾಯಿಸ್ಬೋದು ಅಥವಾ ನಾವೇ ಸೃಷ್ಟಿಸ್ಬೋದೋ ಏನೋ. ಆದರೆ ಪ್ರೀತಿನ ಯಾವತ್ತಾದರೂ ನಾವು ಒತ್ತಾಯದಿಂದ ಪಡೆಯೋಕ್ಕೆ ಸಾಧ್ಯನಾ ಅಮ್ಮ? ನಿಜ, ಪ್ರೀತಿನ ಒತ್ತಡದಿಂದ ಪಡೆಯೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾನು ನನ್ನ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ, ಕೈ ಚೆಲ್ಲಿ ಅಂತೂ ಕೂರಲ್ಲ. ಪ್ರಯತ್ನ ಮಾಡ್ತೀನಮ್ಮ. ಸರಿ ಆರ್ಯ. ಐ ಆಮ್ ರಿಯಲಿ ಸಾರಿ ಅನು. ನಾನು ನಿಮ್ಮ ದಾರಿಗೆ ಇಷ್ಟು ದೊಡ್ಡ ಮುಳುವಾಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಸಂಜುನೂ ಅಲ್ಲ, ವಿಶ್ವಾಸೂ ಅಲ್ಲ. ನಾನು ಆರ್ಯವರ್ಧನ್. ನಾನು ನಿಮಗೆ ಕಳಿಸಿರೋ ಅಡ್ರೆಸ್ಸಲ್ಲಿ ನಿಮ್ಮ ವಿಶ್ವ ಅವರಿದ್ದಾರೆ. ಅವರನ್ನು ಬಂದು ಕರ್ಕೊಂಡು ಹೋಗಿ ಆಲ್ ದಿ ಬೆಸ್ಟ್. ಯಾವಾಗಲೂ ಖುಷಿಯಾಗಿರಿ. ಈಗ ನಮ್ಮ ಮುಂದೆ ಹೊಸ ರೂಪದಲ್ಲಿ ಅದೇ ವ್ಯಕ್ತಿತ್ವ ಇರೋ ಆರ್ಯ ಆಗಿದೆಯಾ ಅಷ್ಟೇ. ಗೀತಾ ಅಮ್ಮ, ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮುಂದೆ ಬಾಗ್ಲಾಕು. ಸರಿ ಅಮ್ಮ. ಆರಾಧನಾ, ಯಾಕಮ್ಮ? ಸಾರಿ ಅಮ್ಮ, ನಿನಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಹೇಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಾ ಇಲ್ಲಮ್ಮ. ನೀವೇನು ಹೇಳೋದು ಬೇಡ ಅಮ್ಮ. ನಿಮ್ಗೆಲ್ಲರ ಪ್ರೀತಿ ಅನುಕಂಪ ನನಗಿದೆ. ಈಗ ಅನ್ಯಾಯ ಆಗ್ತಿರೋದು ನನಗಲ್ಲ, ಅನು ಅವ್ರಿಗೆ. ಅನು ಅವರು ಏನು ಮಾಡಬೇಕು ಅದನ್ನೆಲ್ಲ ನನಗೋಸ್ಕರ ಮಾಡಿದ್ದಾರೆ. ಈಗ ನನ್ನ ಸರ್ತಿ ಅಮ್ಮ. ಇದು ಅನು ಅವ್ರ ಬದುಕು. ಹಣೆ ಬರಹನ ಬದಲಾಯಿಸಕ್ಕೆ ಹೋಗೋದು ಒಂದೇ, ಒತ್ತಾಯದಿಂದ ಪ್ರೀತಿ ಪಡ್ಕೊಳ್ಳೋದು ಒಂದೇ ಅಂತ ನನಗೆ ಆರ್ಯವರ್ಧನ್ ಅವ್ರ ಮಾತು ಕೇಳಿ ಮನದಟ್ಟಾಯ್ತು ಅಮ್ಮ. ಹೀಗೆಲ್ಲ ಆಗಬೇಕು ಅಂತ ಬರ್ದೋರು ಯಾರೋ ನನಗೆ ಗೊತ್ತಿಲ್ಲ. ಆದರೆ ಹೀಗೆಲ್ಲ ಆಗೋದಕ್ಕೆ ನಾವುಗಳೆಲ್ಲ ನೆಪ ಆಗಿದ್ದೀವಿ ಅಷ್ಟೆ. ಮುಂದಿನ ಯಾವುದೋ ನಿಲ್ದಾಣ ತಲುಪೋ ಸಲುವಾಗಿ ಈ ಪ್ರಯಾಣದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಪ್ರೀತಿ ನಮಗೆ ಸ್ಟ್ರೆಂತ್ ಆಗಬೇಕೇ ಹೊರತು ವೀಕ್ನೆಸ್ ಆಗಬಾರ್ದು ಅಂತ ನನ್ನ ವಿಶ್ವ ನನಗೆ ಯಾವಾಗಲೂ ಹೇಳ್ತಾ ಇದ್ದ ಅಮ್ಮ. ಕೆಲಸದ ವಿಷಯದಲ್ಲಿ ನಾವು ಕಳೆದು ಹೋದಾಗ ನಾನು ಒಂದೊಂದ್ಸಲ ಬೇಜಾರು ಮಾಡ್ಕೋತಾ ಇದ್ದೆ. ಇಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದೆ. ನಮ್ಮ ಪ್ರೀತಿ ನಾವು ದೂರದಲ್ಲಿದ್ದಾಗಲೂ ನಮ್ಮನ್ನ ಜೊತೆಯಾಗಿರಿಸ್ಬೇಕು, ಅದು ಟ್ರೂ ಲವ್ ಅಂತಿದ್ದ. ಮೇ ಬಿ ಅವನು ಹೇಳಿದ ರೀತಿಲಿ ಬದುಕೋಕೆ ನನಗಿದು ಅವಕಾಶ ಅಮ್ಮ. ನನ್ನ ವಿಷು ನನ್ನ ಜೊತೆಗಿಲ್ಲ ಅಂತ ಯಾಕೆ ಅನ್ಕೊಳ್ಳಿ? ಅವನು ನನ್ನ ಒಳಗೆ ಇದ್ದಾನೆ. ಅವನು ನನ್ನಲ್ಲಿ ತುಂಬಿರೋ ಪ್ರೀತಿಯಿಂದ ನಾನು ಗಟ್ಟಿ ಆಗ್ತಿದ್ದೀನಿ. ಈಗ ನಾನು ಅನು ಅವ್ರಿಗೆ ಆಸರೆ ಆಗಬೇಕು. ಇದು ಅವ್ರ ಲೈಫ್ ಅಮ್ಮ. ಅವರು ಇದನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಕಾರಣ ನಾನು.
ನಾನು ಕರೆದ್ರೆ ಅವ್ರು ಯಾಕೆ ಬರಲ್ಲ ಅಂತ ಹೇಳ್ತಾರೆ? ಒಬ್ರಿಗೊಬ್ರು ಆಸರೆ ಆಗ್ತಿರೋದನ್ನ ನೋಡಿದ್ರೆ ಹೆಣ್ತನದ ಬಗ್ಗೆ ಹೆಮ್ಮೆ ಆಗುತ್ತೆ.